ಅದ್ಭುತವಾದಂಥ ಒಂದು ಯಕ್ಷಗಾನವನ್ನು ಬೆಳ್ಳಿ ತೆರೆ ಮೇಲೆ ರವಿ ಬಸ್ರೂರವರು ತಂದಿದ್ದಾರೆ. ಅದ್ಭುತವಾದ ಸಿನಿಮಾ. ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಚಿತ್ರ. ಯಕ್ಷಗಾನ ಕಲೆಯನ್ನು ಪ್ರಪಂಚಕ್ಕೆ ಪರಿಚಯಿಸುವಂಥ ಕೆಲಸವನ್ನು ರವಿ ಬಸ್ರೂರವರು ಮಾಡಿದ್ದಾರೆ. ಕಾಂತಾರದಲ್ಲಿ ಕರಾವಳಿಯ ದೇವರುಗಳನ್ನು ಪ್ರಪಂಚಕ್ಕೆ ಪರಿಚಯಿಸುವಂಥ ಕೆಲಸ ರಿಷಬ್ ಶೆಟ್ಟಿಯವರು ಮಾಡಿದರೆ, ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನು ಪ್ರಪಂಚಕ್ಕೆ ತೋರಿಸುವಂಥ ಕೆಲಸ ರವಿ ಬಸ್ರೂರು ಮಾಡಿದ್ದಾರೆ. ಹಾಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಒಬ್ಬ ಮೆರೆದಾಡಿದರೆ ಏನಾಗ್ಬೋದು, ದುಷ್ಟಬುದ್ಧಿ ಇದ್ದರೆ ಏನಾಗುತ್ತೆ ಅನ್ನೋದು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಕುಟುಂಬ ಸಮೇತವಾಗಿ ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ನನ್ನ ಅನಿಸಿಕೆ. ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಹಸುವ ಕಲಾವಿದರಾದರೂ ಅದ್ಭುತವಾದ ನಟನೆ. ಬಂದು ನೋಡಿದರೆ ಮಾತ್ರ ನಿಮ್ಗೆ ಅದು ಗೊತ್ತಾಗುತ್ತೆ. ಆ ಚೆಂಡೆ ಸದ್ದು ಇರ್ಬೋದು, ಮೃದಂಗ ಇರ್ಬೋದು, ಹಿಮ್ಮೇಳ ಇರ್ಬೋದು, ಅದ್ಭುತವಾಗಿದೆ. ಎಲ್ಲ ಚೆನ್ನಾಗಿತ್ತು. ಫುಲ್ ಮೂವಿನೇ ಸೂಪರ್ ಆಗಿದೆ. ಇದೇ ಮೊದಲು ನೋಡಿದ್ದು, ಚೆನ್ನಾಗಿತ್ತು. ವೀರಹಾಸ ಚೆನ್ನಾಗಿದೆ ಸರ್. ಆ ಪಾರ್ಟ್ ಮಾಡಿರೋರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಇದು ರಿಷಬ್ ಶೆಟ್ಟಿ ಇರೋ ಥರನೇ ಬರ್ತಾಯಿದೆ. ಭಾಳ ಚೆನ್ನಾಗಿದೆ. ಇದು 100 ದಿನ ಗ್ಯಾರಂಟಿ ನಡೆಯುತ್ತೆ ಸರ್. 100 ಡೇಸ್ ಗ್ಯಾರಂಟಿ. ಪಾರ್ಟ್ 2 ಚೆನ್ನಾಗಿ ಆಗಿ ಬರುತ್ತೆ. ಚೆನ್ನಾಗಿದೆ ಸರ್ ಫಿಲಮ್. ಸೊ ಹಿಸ್ಟ್ರಿ ಬಗ್ಗೆ ಇದೆ. ಸೊ ಮಕ್ಕಳೆಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದು. ಇದು ಕರಾವಳಿಯ ಗಂಡು ಮೆಟ್ಟಿದ ಕಲೆ. ಇದು ಯಕ್ಷಗಾನವನ್ನು ದೊಡ್ಡ ಪರದೆಯಲ್ಲಿ ತಂದಿದ್ದಾರೆ. ಒಳ್ಳೆಯ ಪ್ರಯತ್ನ. ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು. ವೀರಚಂದ್ರಹಾಸ 100 ಡೇಸ್. ವೀರಚಂದ್ರಹಾಸ ಸೂಪರ್. ವೀರಚಂದ್ರಹಾಸ ರವಿ ಬಸ್ರೂರವರ ಯಕ್ಷಗಾನದ ನಮ್ಮ ಊರಿನ ಮೊದಲ ಚಿತ್ರ. ಅದು 100 ಡೇಸ್ ಓಡಲಿ. ಅದರಲ್ಲಿ ಮಾಡಿದಂತಹ ವೀರಚಂದ್ರಹಾಸ ಮಾಡಿದಂತಹ ಶಕೀಲ್ ಅವರು 100 ಡೇಸ್ ಓಡಲಿ. ಪಿಕ್ಚರ್ 100 ಡೇಸ್ ಓಡ್ಬಿಟ್ಟು ವೀರಚಂದ್ರಹಾಸ ನಮ್ಮ ಕಲಾವಿದರ ಯಕ್ಷಗಾನವನ್ನು ಪ್ರಥಮ ಬಾರಿಗೆ ಯಕ್ಷಗಾನ ಚಲನಚಿತ್ರವಾಗಿ ಮಾಡಿದ್ರು. ಆ ಚಿತ್ರ 100 ದಿನ ಓಡಲಿ ಅಂತ ಕೇಳ್ಕೊಳ್ತೀವಿ. ರವಿ ಬಸ್ರೂರವರಿಗೆ ಜಯವಾಗಲಿ, ನವೀನ್ ಅವರಿಗೆ ಜಯವಾಗಲಿ, ಹಾಗೆ ನಮ್ಮ ನಾಯ್ಕಂಬಳಿಯವರು ನಾಗರಾಜ್ ನಾಯ್ಕಂಬಳಿ ಅವರಿಗೆ ಜಯವಾಗಲಿ, ವೀರಚಂದ್ರಹಾಸ ಮಾಡಿದ ಶಕೀಲ್ ಹೀರೋ ಅವರಿಗೆ ಜಯವಾಗಲಿ. ಥ್ಯಾಂಕ್ ಯು ಸರ್. ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಕಂಟೆಂಟು. ಬಟ್ ಏನಂದರೆ ನಮ್ಮ ಬ್ಯಾಂಗ್ಳೂರು ಮಂದಿಗೆ ಯಕ್ಷಗಾನದ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬರೀ ಕರಾವಳಿ ಭಾಗದವ್ರು ಮಾತ್ರ ನೋಡ್ತಾಯಿದ್ರು. ಅದನ್ನು ರವಿ ಬಸ್ರೂರವರು ತುಂಬ ಕಷ್ಟಪಟ್ಟು ತುಂಬ ಆಸೆ ಪಟ್ಟು ತಂದು ನಮ್ಮ ಬೆಂಗಳೂರು ಮೂಲಕ ತೋರಿಸ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಕನ್ನಡ ಜನಗಳು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಉತ್ತಮವಾದ ಚಿತ್ರ ದಯವಿಟ್ಟು ಹರಿಸಿ ಬೆಳೆಸಿ ನಮ್ಮ ರವಿ ಬಸ್ರೂರವ್ರ ಜೋಬ್ನ ತುಂಬಿಸಿ. ಇಷ್ಟೇ ನಾನು ನಮ್ಮ ಕನ್ನಡಿಗರಲ್ಲಿ ನಾನು ಕೇಳ್ಕೊಳ್ಳೋದು. ಸರ್ ಇದರಲ್ಲೂ ಮ್ಯೂಸಿಕ್ ಮೈಯಲ್ಲಿ ತುಂಬಾನತ್ತೆ ಸರ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಮತ್ತು ಶಿವಣ್ಣನ ಎಂಟ್ರಿ ಮಾತ್ರ ಅಸಮ್ ಆಗಿದೆ ಸರ್. ಇದರಲ್ಲಿ ದೊಡ್ಡ ಮನೆಗೆ ತಕ್ಕನಾಗಿ ಒಂದು ಒಳ್ಳೆ ಸೀನ್ ಕೊಟ್ಟಿದ್ದಾರೆ ರವಿ ಬಸ್ರವರು ಶಿವರಾಜ್ ಕುಮಾರ್ ಅವ್ರಿಗೆ. ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಅಂತೂ ತುಂಬ ಅದ್ಭುತವಾಗಿದೆ. ಭಾಗ 2 ಬರುತ್ತಂತೆ. ನಾನು ವೇಟಿಂಗಲ್ಲಿದ್ದೀನಿ ಸರ್. ಸರ್ ಹಂಗಲ್ಲ, ಅವ್ರಿಗೆ ಯಾವುದ್ರ ಇಂಟ್ರೆಸ್ಟ್ ಇದೆ ಗೊತ್ತಿಲ್ವಲ್ಲ. ಬಟ್ ಇವತ್ತು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಮುಂದುವರಿಬೋದು. ಮುಂದುವರೆದವ್ರು ಇನ್ನೂ ಒಳ್ಳೆ ಚಿತ್ರ ಕೊಡಲೂಬಹುದು. ಒಳ್ಳೆ ಚಿತ್ರ ಕೊಟ್ಟರೆ ತುಂಬ ಚೆನ್ನಾಗಿದೆ. ಬಟ್ ಚಂದ್ರಹಾಸ ಮಾತ್ರ ನನಗೆ ಫೇಸ್ಬುಕ್ಕಲ್ಲಿ ನೋಡಿದಾಗ ಒಂದು ಆಸೆ ಇತ್ತು, ಫಸ್ಟ್ ನೋಡಬೇಕು ಅಂತ ಬಂದೆ. ನಾನು ಕೊಟ್ಟಿರೋ ದುಡ್ಡಿಗೆ ನನಗೆ ಮೋಸ ಇಲ್ಲ ಸರ್. ನನ್ನ ಕಸಿನ್ನ ಕರ್ಕೊಂಬಂದು ಅವ್ನು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಅವನ್ನ ಕರ್ಕೊಂಬಂದೆ. ಬಟ್ ಚಿತ್ರದಲ್ಲೇ ನಮ್ಮದು 100ಕ್ಕೆ 110 ಮಾರ್ಕ್ಸ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್. ಚಿತ್ರ ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ. ಸ್ವಲ್ಪ ಮಾರ್ಕೆಟಿಂಗ್ ಕಡಿಮೆ ಇದೆ ಚಿತ್ರಕ್ಕೆ. ಇದನ್ನು ಇನ್ನೂ ಹೈ ಲೆವೆಲಿಗೆ ಕೊಂಡೋಗಬೇಕು, ಯಶಸ್ವಿ ಆಗೋಕ್ಕೆ ನಾವೆಲ್ಲರೂ ಸಹಕರಿಸೋಣ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್.